ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರಿಯತಮೆಯ ಮರ್ಡರ್ ಆಗಿದೆ. ಅನೈತಿಕ ಸಂಬಂಧದ ಶಂಕೆಯ ಹಿನ್ನೆಲೆ ಪ್ರಿಯತಮೆಯ ಕೊಲೆ ಮಾಡಲಾಗಿರೋದು ಗೊತ್ತಾಗ್ತಾ ಇದೆ. ಪೂರ್ಣ ಪ್ರಜ್ಞಾ ಲೇಔಟ್ನ ಹೋಟೆಲ್ ಒಂದರಲ್ಲಿ ಈ ಕೃತ್ಯ ನಡೆದಿರೋದು. ಚಾಕುವಿನಿಂದ ಇರಿದು ಹರಿಣಿಯನ್ನ ಟೆಕ್ಕಿ ಯಶಸ್ ಕೊಂದಿದ್ದು, ಸುಮಾರು 17 ಬಾರಿ ಚಾಕುವಿನಿಂದ ಇರಿದು ಹರಿಣಿ ಎಂಬ ಪ್ರಿಯತಮೆಯನ್ನ ಪ್ರಿಯಕರನೇ ಮರ್ಡರ್ ಮಾಡಿರೋದು ಗೊತ್ತಾಗ್ತಾ ಇದೆ. ಇನ್ನು ಹತ್ಯೆ ಮಾಡಿ ಕೆಂಗೇರಿ ಠಾಣೆಗೆ ಹೋಗಿ ಸ್ವತಃ ತಾನೇ ಆರೋಪಿ ಶರಣಾಗಿದ್ದಾನೆ. ಕೊಲೆ ಕೃತ್ಯ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಸುಬ್ರಹ್ಮಣ್ಯಪುರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಟ್ ಅಷ್ಟರಲ್ಲಿನೇ ಆತ 2 ಬಾರಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದ. ಹೀಗಾಗಿ ಆತನನ್ನ ವಶಕ್ಕೆ ಪಡೆದು ಪೊಲೀಸರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಸದ್ಯ ಆರೋಪಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಹರಿಣಿ ಹಾಗೆ ಯಶಸ್ ಇಬ್ರು ಕೂಡ ಕೆಂಗೇರಿಯ ನಿವಾಸಿಗಳು. 2 ದಿನಗಳ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಕೇಸ್ ದಾಖಲಾಗಿದೆ. ಅವರೇನೆ ತನಿಖೆಯಲ್ಲಿ ಕಂಡು ಬಂದಿದ್ದ ಅಂಶ ಅಂದ್ರೆ ಅವರೇನೆ ಅವ್ರಿಗೆ ಚಾಕು ಚುಚ್ಚಿ ಸಾಯಿಸಿರ್ತಾರೆ ಅಂತ. ಏನಕ್ಕೆ ಅಂದ್ರೆ ಈ ಮೃತರು ಆರೋಪಿಗೆ ಸ್ನೇಹನ ಬಿಡಿಸ್ಕೊಳ್ಳೋಕ್ಕೆ ಮತ್ತೆ ಒಂದು ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿಂದ ಹಲ್ಲೆ ಮಾಡ್ತಾರೆ. ಅಂತ ಈವರೆಗೂ ತನಿಖೆಯಲ್ಲಿ ಕಂಡುಬಂದಿದೆ. ಹಾಗೆಯೂ ತನಿಖೆ ಮುಂದುವರೆದಿದ್ದು ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಸರಿ, ಆರೋಪಿ 25 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಇವನು ತಲೆಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿವಾಸಿಯಾಗಿದ್ದು, ಒಂದು ಅಸೂಯೆ ಅಥವಾ ಒಂದು ಸಿಟ್ಟಿಂದ ಮಾಡಿರೋ ಒಂದು ಕೆಲಸ ಪೂರ್ವ ನಿಯೋಜಿತವಾಗಿ ಭೇಟಿಯಾಗೋಕ್ಕೆ ಮುಂಚೆ ಎಲ್ಲ